ಸಾಮಾನ್ಯವಾಗಿ ವಿದ್ಯಾರ್ಥಿ ನಿಲಯ ಅಂದರೆ ಶಿಸ್ತು ಜಾಸ್ತಿ ಅಂತ ಕೇಳಿರುತ್ತೇವೆ. ಆದರೆ ಈ ವಿದ್ಯಾರ್ಥಿ ನಿಲಯದಲ್ಲಿ ಶಿಸ್ತು ಮಂಗಮಾಯವಾಗಿದೆ. ಈ ವಿದ್ಯಾರ್ಥಿ ನಿಲಯಕ್ಕೆ ಯಾರು ಬೇಕಾದರೂ ಬರಬಹುದು, ಎಷ್ಟೊತ್ತಿಗೆ ಬೇಕಾದರೂ ಹೋಗಬಹುದು. ವಾರ್ಡನ್ ಏನಾದರೂ ಜೋರು ಮಾಡಿದ್ರೆ ನೀವು ಮಾಡಿರೋ ಅಡಿಗೆ ಸರಿಯಿಲ್ಲ, ನೀವು ಸರಿಯಾಗಿ ಶಿಸ್ತಿಲ್ಲ ಎಂದು ವಿದ್ಯಾರ್ಥಿಗಳು ಜೋರು ಮಾಡಿ ಬಾಯಿ ಮುಚ್ಚಿಸುತ್ತಾರೆ. ಈ ತರಹದ ವಿದ್ಯಾರ್ಥಿ ನಿಲಯ ಎಲ್ಲೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಯಾರ್ದು ಯಾರು ನೋಡೋಣ, ಇಲ್ಲಿ ಯಾರು ಇಲ್ವಾ? ಯಾರಿಲ್ವಾ? ಹೌದು ವೀಕ್ಷಕರೇ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸರ್ಕಾರಿ ಕಾಲೇಜು ಹಿಂಭಾಗದಲ್ಲಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ಸುಮಾರು 120ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆಂದು ಬಂದು ಈ ವಿದ್ಯಾರ್ಥಿ ನಿಲಯದಲ್ಲಿ ವಾಸವಾಗಿದ್ದಾರೆ. ಪೋಷಕರು ತಮ್ಮ ಮಕ್ಕಳು ಹಾಸ್ಟೆಲ್ನಲ್ಲಿ ಇದ್ದರೆ ಚೆನ್ನಾಗಿ ಓದುತ್ತಾರೆ ಅಂದುಕೊಂಡಿರುತ್ತಾರೆ. ಆದರೆ ಇಲ್ಲಿ ನಡೀತಿರೋದೇ ಬೇರೆಯಾಗಿದೆ. ಹಾಸ್ಟೆಲ್ ಹುಡುಗ ಅಲ್ವಾ ನೀನು? ಹೌದಾ? ಏನಕ್ಕೆ ಬಂದಿದ್ದೆ? ಯಾವ ಊರು ನಿಮ್ಮದು? ಇದೇ ಊರಾ? ಅವನಿಗೇನು ರಾಮಾಯಣನೇ ಇಲ್ಲ. ಇವತ್ತೇನು ಎಕ್ಸಾಮ್ ಓದ್ತಾನೆ, ಆಗಿರೋದೇ ಇಲ್ಲ. ಮಾತಾಡಿ ಮ್ಯಾಲೂ ನಡಿ ಬಾ. ಹೆಸರು ಕೊಡ್ರಿ ಕಣ. ಕಾರ್ಡ್ ತೋರಿಸ್ಬೇಕಾ? ಸರ್ ನೋಡಿ, ಕೆಲವೆಲ್ಲ ಇರಬೇಕಲ್ಲ. ಸುಮ್ಮನೆ ನಾವು ಯಾರೋ ಬಂದು ಒಳಗಡೆ ಬಂದು ನಿಮಗೆ ಕೆಲವು ವಿದ್ಯಾರ್ಥಿಗಳು ಪ್ರತಿ ದಿವಸ ಹೊರಗಿನವರನ್ನ ಕರೆದುಕೊಂಡು ಬಂದು ಹಾಸ್ಟೆಲ್ನಲ್ಲಿ ಮೋಜು ಮಸ್ತಿ ಮಾಡೋದು, ಕೂಗಾಟ ಚೀರಾಟ ಮಾಡೋದು ಪ್ರತಿನಿತ್ಯ ನಡೆಯುತ್ತಲೇ ಇರುತ್ತದೆ. ಹಾಸ್ಟೆಲ್ ಅಧಿಕಾರಿಗಳು, ವ್ಯವಸ್ಥಾಪಕರು ಬಂದು ಕೇಳಿದರೆ ನೀವು ಮಾಡಿರೋ ಅಡಿಗೆ ಸರಿಯಾಗಿಲ್ಲ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಎಂದು ಬಾಯಿ ಮುಚ್ಚಿಸುವ ಕೆಲ ವಿದ್ಯಾರ್ಥಿಗಳು ಈ ಹಾಸ್ಟೆಲ್ ಅನ್ನ ಮಾವನ ಮನೆ ಮಾಡಿಕೊಂಡಿದ್ದಾರೆ. 1ನೇ ತಾರೀಕಿಂದ ನ್ಯೂ ಇಯರ್ ಟೈಮಿಂದ ಸ್ವಲ್ಪ ಗಲಾಟೆ ಜಾಸ್ತಿ ಆಗಿದೆ ಹುಡುಗರದು. ನೆನ್ನೆನೂ ಕಿರ್ಚಾಡ್ತಾ ಇದ್ರು. ನೀವೇನು ಕೇಳಕ್ ಹೋಗಿಲ್ವಾ? ನಾವೇನ್ ಕೇಳಕ್ ಹೋಗಿಲ್ಲ ಸರ್. ಇಲ್ಲ ಗರ್ಲ್ಸ್ ಹಾಸ್ಟ್ಲು ಇದೆ ನಮ್ಮ ಮನೆ ಪಕ್ಕದಾನೆ. ಅಲ್ಲೇನಂತ ಏನ್ ಗಲಾಟೆ ಏನಿಲ್ಲ. ಬಾಯ್ಸ್ ಹಾಸ್ಟ್ಲು ಹುಡುಗರದೇ ಸ್ವಲ್ಪ ಗಲಾಟೆ ಜಾಸ್ತಿ. ನೈಟ್ ಎಲ್ಲ ಗಾಡಿಗಳು ಬರ್ತಾ ಹೋಗ್ತಿರ್ತಾವ. ಗಾಡಿಗಳು ಒಳಗೆ ತಗೊಂಡು ಹೋಗ್ತಿರ್ತಾರೆ, ಬರ್ತಾ ಇರ್ತಾರೆ. ಹೇಳೋರ್ ಕೇಳಿದ್ರೆ ಇಲ್ಲದ ಆಗ್ಬಿಟ್ಟಿದೆ. ಸ್ವಲ್ಪ ಕೂಗಾಡೋದು ಎಲ್ಲ ನೈಟ್ ಜಾಸ್ತಿ. ನಾವು ಇಲ್ಲೇ ಓಡಾಡ್ತಾ ಇರ್ತೀವಲ್ಲ, ಕೇಳಿಸ್ಕೊತಾ ಇರ್ತೀವಿ. ನಾವು ಕೇಳಕ್ ಹೋಗಿಲ್ಲ ಅಷ್ಟೇ. ಪೊಲೀಸ್ಗೆ ಕಂಪ್ಲೇಂಟ್ ಎಲ್ಲ ಕೊಡ್ಬೇಕಾಗಿತ್ತು ನೀವು? ಇಲ್ಲ, ಪೊಲೀಸ್ಗೆಲ್ಲ ಕೊಟ್ಟಿಲ್ಲ. ಅದೇ ನೆಕ್ಸ್ಟ್ ಮತ್ತೆ ಏನಾರು ಹಂಗೆ ಗಲಾಟೆ ಜಾಸ್ತಿ ಆದ್ರೆ ನೆಕ್ಸ್ಟ್ ಆ ಥರನೇ ಮಾಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಇಂಥ ವಿದ್ಯಾರ್ಥಿಗಳ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಂಡು ಹಾಸ್ಟೆಲ್ನಲ್ಲಿ ಇರದೇ ಇರುವ ವಿದ್ಯಾರ್ಥಿಗಳನ್ನ ಹೊರಹಾಕಬೇಕಿದೆ ಎಂದು ಅಡಿಗೆ ಸಿಬ್ಬಂದಿ ಮತ್ತು ಮೇಲ್ವಿಚಾರಕರು ಮಾಧ್ಯಮದೊಂದಿಗೆ ಮನವಿ ಮಾಡಿಕೊಂಡಿದ್ದಾರೆ. ಯಾವ ಕಾಲೇಜು? ಎಲ್ಲಿ ಯಾವ ಗೌರ್ಮೆಂಟ್ ಕಾಲೇಜಾ? ಅಷ್ಟು ಈ ವರ್ಷದಲ್ಲಿ ಇದೆಯಾ? ಈ ವರ್ಷದಲ್ಲಿ ಉಳಿದಿದೆಯಾ? ಅಲ್ಲಿ ಅವರು ಇದೇ ಕಾಲೇಜಾ? ಎಲ್ಲ ಇದೇ ಕಾಲೇಜವರಾ? ನೀವು ಡಿಗ್ರಿ ಕಾಲೇಜಾ?
ನಮ್ಮ ಹೆಸರು ಹೇಳಬೇಡಿ ಮತ್ತು ನಾವು ಹೇಳಿದ್ದೇವೆ ಎಂದು ಹೇಳಬೇಡಿ ಎಂದು ಮಾಧ್ಯಮಕ್ಕೆ ಮನವಿ ಮಾಡಿಕೊಂಡರು. ಹಾಗಾಗಿ ಇವರ ಹೆಸರುಗಳನ್ನ ಮತ್ತು ಮಾತನಾಡಿರುವುದನ್ನ ಗೌಪ್ಯವಾಗಿಡಲಾಗಿದೆ. ಹಾಸ್ಟೆಲ್ನಲ್ಲಿರುವ ಪೀಠೋಪಕರಣಗಳನ್ನು ಸಹ ಧ್ವಂಸಗೊಳಿಸುತ್ತಾರೆ ಈ ವಿದ್ಯಾರ್ಥಿಗಳು. ಕಿಟಕಿ, ಬಾಗಿಲು, ಮಂಚಗಳ ಮೇಲೆ ವಿಚಿತ್ರವಾದ ಬರಹಗಳು ಎದ್ದು ಕಾಣುತ್ತವೆ. ಕಿಂಚಿತ್ತು ಶಿಸ್ತು ಅನ್ನೋದೇ ಗೊತ್ತಿಲ್ಲದೆ ಇರುವ ಈ ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನ ಹೇಗೋ ಎನ್ನುವುದೇ ಪ್ರಶ್ನೆಯಾಗಿದೆ. ಮೇಲೆ ಯಾರು ಇಲ್ಲ. ಎಷ್ಟೊಂದು 4 ಜನ ಬಂದಾರ ಔಟರ್ಸು.